ಸರ್ ಈಗ ಆ, ಉಪೇಂದ್ರ ಅವರು ಆ್ಯಕ್ಟಿಂಗ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅಂದರೆ ಈಗ ಈ ಸಿನಿಮಾದಲ್ಲಿನ ಒಂದು ಸಾಂಗ್ ಟ್ರೆಂಡ್ ಆದಾಗಲೂ ಕೂಡ ಸಾಕಷ್ಟು ಚರ್ಚೆ ಬಂದಿತ್ತು. ಅದೇ ಕರಿಮಣಿ ಮಾಲೀಕ ನಾನಲ್ಲ ಸಾಂಗ್, ಅದೆಲ್ಲ ಒಂದು ರೀತಿ ಪ್ರೇಮ ಅವ್ರಿಗೂ ಉಪೇಂದ್ರ ಅವ್ರಿಗೆ ಕನೆಕ್ಟ್ ಆಗುವಂಥ ಹಾಡು ಅನ್ನುವಂಥದ್ದು. ಸೊ ಆವತ್ತಿನ ಕಾಲದಲ್ಲಿನ ಸನ್ನಿವೇಶನ ಹೇಳೋಂಥದ್ದಾದರೆ ಯಾವ ಹಂತಕ್ಕೆ ಇದೆಲ್ಲ ಚರ್ಚೆ ಆಗಿತ್ತು ಅವಾಗ ಅಂತ? ಆ ಕಾಲದಲ್ಲಿ ಏನು ಇವೆಲ್ಲ ಇರಲಿಲ್ಲ. ಎ ಪಿಕ್ಚರ್ಗೆ ದೊಡ್ಡ ಅಂತ ಕೌಂಟ್ರ್ ಒಂದು ಮಾಡಿದ್ರು ನಮ್ಮ ಪ್ರವೀಣ್ ಅವರು. ಇಲ್ಲ ಸರ್, ನಾನು ನೋಡ್ದಂಗೆ ಎಲ್ಲ ಸಿನಿಮಾ ನೋಡಿದ್ದೀನಿ, ಈ ಡೈರೆಕ್ಟರ್ಸು ಇವರೆಲ್ಲ ಕ್ರಿಯೇಟರ್ಸು ಅವರಿಗೆ ಅದೆಲ್ಲ ನಾನು ಕೇಳಿದ್ರೆ ಅವೆಲ್ಲ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವ್ರದ್ದೇನಿದ್ರು ಏನದು ಲೈಂಗಿಕ ಇವೆಲ್ಲ ಬರೀ ಕತೆ ಬರೆಯೋದ್ರಲ್ಲೇ ಇರ್ತದೆ. ಇಲ್ಲ ಹೊಸ ಜನ್ರೇಷನ್ಗೆ ಏನು ಕೊಡೋದು, ಹೊಸ ಕ್ರಿಯೇಷನಲ್ಲಿರ್ತಾರೆ. ಆ ರೇಂಜ್ಗೆ ನಾನು ಇದು ಮಾಡೋದೇನಿರಲಿಲ್ಲ. ಅದ್ರ ಬಗ್ಗೆ ನನಗಷ್ಟು ಇದಿಲ್ಲ ಸರ್. ಆಯಿತು, ಈಗ ಅದರದ್ದು ಮುಂದುವರೆದ ಒಂದಿಷ್ಟು ವಾತಾವರಣ ಬದಲಾಗಿದೆ ಸಿನಿಮಾ ಇಂಡಸ್ಟ್ರಿಲಿ. ಈಗಿರುವಂಥ ಚರ್ಚೆ ಬಗ್ಗೆ ಕೂಡ ಒಂದು ಮಾತು ಸರ್. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಸಿಗಬೇಕಂತಂದರೆ ನಿರ್ದೇಶಕರು, ನಿರ್ಮಾಪಕರ ಜೊತೆಗೆ ನಟಿಯರು ಸಹಕರಿಸಬೇಕಾಗುತ್ತೆ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಕೇಳಿ ಬಂದಿರುತ್ತೆ. ಅಂತಹ ಒಂದು ವಾತಾವರಣ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಯಾ? ನೀವು ಹಿಂದೆ ಎಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದನ್ನೆಲ್ಲವನ್ನು ನೋಡ್ತಾ ಇದ್ದೀರಿ ಅಂತ? ಇಲ್ಲ, ನಮ್ಮ ಕಾಲದಲ್ಲಿ ಇವೆಲ್ಲ ಏನೂ ಇರಲಿಲ್ಲ. ಈಗ ಸ್ವಲ್ಪ ಎಲ್ಲ ಈ ರಿಯಲ್ ಎಸ್ಟೇಟು ಆಮೇಲೆ ಕಂಪ್ನಿಗಳು ಸಾಫ್ಟ್ವೇರೆಲ್ಲ ಬಂದಿರೋದ್ರಿಂದ ಇದು ಮುಂದುವರೆದಿರೋದ್ರಿಂದ ಏನಾದರೂ ಊಹಾಪೋಹದಲ್ಲಿ ಇರಬೇಕು ಹೊರತು ನನಗೆ ಗೊತ್ತಿರೋಂಗೆ ಯಾವುದೂ ಅಷ್ಟು ಇದಿಲ್ಲ ಸರ್. ಅದು ನಾವು ಸೀನಿಯರ್ ಸಿಟಿಸನ್ ಅಲ್ವಾ, ನಾವು ಏನಷ್ಟು ಗೊತ್ತಾಗೋಕ್ಕಿಲ್ಲ. ಈ ಎಣ್ಣೆ ಹೊಡಿಯೋರಿಗೆ ನಾನು ಬಿಟ್ಬಿಟ್ಟೆ 40 ವರ್ಷಕ್ಕೆ ಡ್ರಿಂಕ್ಸೇ ಇಲ್ಲ, ನಾನ್ ವೆಜ್ ಎಲ್ಲ. ಆ ಟೇಬಲಲ್ಲಿ ಇವೆಲ್ಲ ಈಚೆಗೆ ಬರ್ತದೆ, ನಾವು ಟೇಬಲ್ ಸೇರೋಲ್ಲ. ಯಾಕಂದರೆ ನಮಗೆ ಜಾಂಡೀಸ್ ಆಗ್ಬಿಟ್ಟಿತ್ತು. ಆವಾಗ ಇದೆಲ್ಲ ಬಿಟ್ಬಿಟ್ರಿ. ಅದಕ್ಕೆ ಬದಲು ದಿನ ಏನದು ಟೇಬಲಲ್ಲೇ ಇರ್ತಾಯಿದ್ರಿ.